ಸಿನಿಮಾ ಚೆನ್ನಾಗಿದೆ. ಹೊಸಬ್ರು ಆ್ಯಕ್ಚುಲಿ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಆಡಿಯನ್ಸ್ ಕೂಡ ಅದನ್ನು ನೋಡಬೇಕು ಅಂತ ಕೇಳ್ತಾ ಇದ್ದಾರೆ. ಏನಿದೆ ಮೆಸೇಜ್ ಏನಿದೆ? ಡಾರ್ಕ್ ವೆಬ್, ಆ್ಯಕ್ಚುಲಿ ಅದು ಡಾರ್ಕ್ ವೆಬ್ ಅನ್ನೋ ಇದರಲ್ಲಿ ಕಾನ್ಸೆಪ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಅದೇ ಒಟ್ಟಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸತನ ಅಂತ ಏನೋ ಹೇಳ್ತೀವಿ, ಆ ಥರ ಒಂದು ಸಿನಿಮಾ ಬಂದಿದೆ. ಎಲ್ಲರೂ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಕಾಮನ್ ಆಡಿಯನ್ಸ್ ಅರ್ಥ ಆಗುತ್ತೆ ಇದು ಡಾರ್ಕ್ ವೆಬ್? ಅರ್ಥ ಆಗುತ್ತೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಯಾಕಂದರೆ ಆ ವಿಷಯ ಗೊತ್ತಿದ್ದು ಹೀರೋಯಿನ್ ಅದು ಕಂಟಿನ್ಯೂ ಮಾಡ್ತಾರೆ, ಅದು ತುಂಬ ಚೆನ್ನಾಗಿದೆ. ಒಟ್ಟಲ್ಲಿ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಫೀಲ್ ಕೊಡುತ್ತೆ. ಆ್ಯಕ್ಟಿಂಗು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಳಿದ್ನಲ್ಲ, ಹೊಸದು ಸೂಪರ್. ಸಿನಿಮಾನೂ ಚೆನ್ನಾಗಿದೆ. ಮೂವಿ ಒಂದು ವಿಭಿನ್ನವಾಗಿ ಬಂದಿದೆ. ಹೊಸ ಪ್ರಯತ್ನ ಇದು. ಒಂಥರ ನೋಡ್ತಾ ಇದ್ರೆ ಮೂವಿ ಇನ್ನೂ ಏನಾಗ್ಬೋದು ಏನೋ ಒಂದು ಕುತೂಹಲ ಕೇಳಿಸುತ್ತೆ. ಈ ಸಿನಿಮಾ ಕಪಟಿ ಅನ್ನೋಕ್ಕಿಂತ ಕಪಟಿ ಯಾವ ಥರ ರೂಪಿಸ್ತಾರಂತ ನಿರ್ದೇಶಕ ಅಚ್ಚುಕಟ್ಟಾಗಿ ನಿರ್ದೇಶಿದ್ದಾರೆ. ಹಾಗಾಗಿ ಈ ಸಿನಿಮಾವನ್ನು ಇನ್ನೂ ಡಿಫ್ರೆಂಟ್ ಅಂತಂದ್ರೆ ಡೈರೆಕ್ಟರ್ ಅವ್ರಿಗೆ ಪ್ರತಿಯೊಬ್ಬರು ಪ್ರೇಕ್ಷಕರು ಬಂದು ನಿಮ್ಮ ಥಿಯೇಟ್ರಲ್ಲಿ ನಿಮ್ಮ ಅನಿಸಿಕೆ ಹಂಚ್ಕೋಬೇಕು. ಯಾಕಂದರೆ ಥಿಯೇಟ್ರಲ್ಲಿ ಜನ ಬರ್ತಾರಂತ ಕೆಲವು ಹೊಸ ಪ್ರಯತ್ನಕ್ಕೆ ಅಡ್ಡಿಯ ಮಾಡಬೇಡಿ. ಬಂದು ಒಂದು ಸಿನಿಮಾ ಸಹಕರಿಸಿ, ಒಂದು ಸಿನಿಮಾ ಗೆಲ್ಲಿಸಿ, ನಿಮ್ಮ ಮನೋರಂಜನೆ ಮಾಡ್ತಿರೋದು ಒಂದು ಥ್ರಿಲ್ಲರ್ ಇರ್ಬೋದು, ಒಂದು ಏನಪ್ಪ ಸನ್ನಿವೇಶ ಇರ್ಬೋದು, ಏನೋ ಒಂದು ಸೀನ್ ಇರ್ಬೋದು. ಬಟ್ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಒಂದು ಹೊಸ ಪ್ರಯತ್ನದಲ್ಲಿರ್ತಾರೆ. ಡೈರೆಕ್ಟ್ರು ಹೊಸ ವಿಭಿನ್ನಲ್ಲಿರ್ತಾರೆ. ಅವ್ರು ಬಂದು ಪ್ರೋತ್ಸಾಹಿಸಿ ಸಿನಿಮಾ ಕೆಲಸ ತಮ್ಮಲ್ಲಿ ಬೆಳಿಬೇಕು. ಕಪಟಿ ಅಂದರೆ ಇದು ಡಾರ್ಕ್ ವೆಬ್ ಬಗ್ಗೆ ಇದೆಲ್ಲ ಟೆಕ್ನಿಕಲ್ ಎಲ್ಲ ಇದೆ. ಅದು ಕಾಮನ್ ಆಡಿಯನ್ಸ್ ಅರ್ಥ ಆಗುತ್ತಾ? ಇಲ್ಲ, ಇದು ಅರ್ಥ ಥರ ಇದೆ. ಅದು ತಿಳ್ಕೊಬೇಕು ನೀವು. ಒಂದ್ಸತಿ ಬಂದ್ಬಿಟ್ಟು ನಿಮ್ಗೆ ಇದೇನು ಅರ್ಥ ನೋಡೋದ್ರ ಬೇಡ, ಇನ್ನೂ ಒಂದ್ಸತಿ ಬಂದು ನೋಡಿ ಆ ಸಿನಿಮಾ ಯಾವ ಥರ ನೋಡ್ಬೋದು, ಯಾವ ಥರ ನಾವು ಅಟ್ಯಾಚ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಸ್ಪೆನ್ಸ್ ಎಲ್ಲ ಹೆಂಗೆ ವರ್ಕ್ ಆಗಿದೆ? ಸಖತ್ತಾಗಿ ಮಾಡ್ತಾರೆ. ಹೊಸ ನಿರ್ದೇಶಕರು ಅನ್ಸುತ್ತೆ. ಅವ್ರ ಪ್ರಯತ್ನದಲ್ಲಿ ಅವರು ಎಷ್ಟು ಪ್ರಯತ್ನ ಬರ್ತಾರೆ ಅಷ್ಟು ತುಂಬ ಚೆನ್ನಾಗಿತ್ತು. ಒಂದೊಂದು ಸೀನು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಕ್ಯಾರೆಕ್ಟರ್ ಡಿಸೈನ್ ತುಂಬ ಚೆನ್ನಾಗಿತ್ತು. ಒಬ್ಬೊಬ್ಬರು ಕ್ಯಾರೆಕ್ಟರ್ ಡಿಸೈನ್ ತುಂಬ ಚೆನ್ನಾಗಿತ್ತು. ಒಬ್ಬೊಬ್ಬರ ಕ್ಯಾರೆಕ್ಟ್ರು ಒಂದು ಡಿಫ್ರೆಂಟ್ ಆಗಿ ಮಾಡಿದ್ರು. ಸಿನಿಮಾದಲ್ಲಿ ಸಸ್ಪೆನ್ಸ್ ಎಲ್ಲ ಹೆಂಗಿದೆ? ತುಂಬ ಚೆನ್ನಾಗಿತ್ತು. ತುಂಬ ಇಂಟ್ರೆಸ್ಟ್ ಆಗಿ ತಗೊಂಡಿದ್ದಾರೆ. ಸೀನು ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮನ್ ಆಡಿಯನ್ಸ್ ನೋಡೋರ್ಗೆ ಏನಾದರೂ ಏನು ಇಲ್ಲ, ಅರ್ಥ ಆಗುತ್ತೆ. ಏನು ಆ ಥರ ಏನಿಲ್ಲ, ಅರ್ಥ ಆಗುತ್ತೆ. ಹಾರರ್ ಫೀಲು ಬರೋ ಥರ ಫಸ್ಟ್ ಹಾಫ್ ಹಾರರ್ ಫೀಲು, ಸೆಕೆಂಡ್ ಹಾಫು ಅವರಿಬ್ಬರದ್ದು ಕ್ಯಾರೆಕ್ಟರ್ ತುಂಬ ಹೈಲೈಟ್ ಆಗಿದೆ. ಅದು ಚೆನ್ನಾಗಿದೆ. ಮತ್ತು ಆ ಜುಟ್ಟು ಕ್ಯಾರೆಕ್ಟರ್ ನನ್ನ ಫ್ರೆಂಡೇ, ಅವ್ರದ್ದು ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು ಒಂದ್ಸಲಿ. ಆಮೇಲೆ ಏನಂದ್ರೆ ಹೊಸಬ್ರು ಹೊಸ ಟೀಮ್ನ ಸಪೋರ್ಟ್ ಮಾಡಿ, ಹೊಸಬ್ರನ್ನ ಸಪೋರ್ಟ್ ಮಾಡಿದ್ರೆ ತುಂಬ ಜನ ಬರ್ತಾರೆ. ಮತ್ತೆ ಹೊಸ ಪ್ರಯತ್ನಗಳು ಬರ್ತಾ ಇರುತ್ತೆ. ನಾವು ಹೊಸಬ್ರೆ, ಇಲ್ಲ ನಮ್ದು ಬರ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ. ಕಪಟಿ ಅಂದರೆ ಏನು ಅರ್ಥ ಸಿನಿಮಾದಲ್ಲಿ? ಅದು ಟೈಟ್ಲಿಗೆ ಅರ್ಥ ಸಿಗುತ್ತಾ ಲಾಸ್ಟಲ್ಲಿ? ಕಪಟಿ ಅಂತ ಅರ್ಥ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ, ಸಿಗ್ಲಿಲ್ಲ. ಇನ್ನ ಸಿಕ್ಕಾಗ ಇನ್ನೊಂದ್ಸಲ ನಿಮ್ಗೆ ಕರ್ಬಿಟ್ಟು ಹೇಳೋದ. ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು. ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಾವೆಲ್ಲ ನೋಡ್ಬೋದು, ಒಂದ್ಸಲ ನೋಡ್ಬೋದು. ಎಲ್ರೂ ನೋಡಿದಾಗ ಎಲ್ರಿಗೂ ಹೊಸದಾಗಿ ಕಾಣುತ್ತೆ. ಯಾಕಂದ್ರೆ ಎಲ್ಲ ಹೊಸ ಟೀಮು, ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮಂಥವ್ರು ಹೇಳಿದ್ರೇನೆ ಎಲ್ರಿಗೂ ಹೊಸತನ ಬರೋಕ್ಕಾಗೋದು. ಸರ್ ಹೇಳಿದ್ದಾರೆ, ಹೊಸಬ್ರು ಬರ್ಬೇಕು, ಹೊಸತನ ಹುಟ್ಟಾಕ್ಬೇಕು, ಹೊಸ ಹೀರೋಗಳು ಬರ್ತಾ ಇರ್ಬೇಕು ಅಂತ. ಹಾಗೆ ಹೊಸಬ್ರು ಬಂದಿದ್ದಾರೆ ಕಂಟೆಂಟ್ ಆಗಿ, ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ತುಂಬ ಟ್ರಾವೆಲಿಂಗ್ ಮಾಡ್ತಿದ್ದಾರೆ. ಎಲ್ಲೂ ಬೋರ್ ಆಗಂತ, ಎಲ್ಲೂ ಕಂಟೆಂಟ್ ಏನಿಲ್ಲ. ಆಮೇಲೆ ರೆಕಾರ್ಡಿಂಗ್ ಆಗಲಿ ಅಥವಾ ಕ್ಯಾಮ್ರಾ ವರ್ಕ್ ಆಗಲಿ ತುಂಬ ಚೆನ್ನಾಗಿದೆ. ಒಂಥರ ಆ ಕಲರ್ ಟೋನ್ ಆಗಲಿ ತುಂಬ ಇಂಪ್ರೆಸ್ ಆಗುತ್ತೆ. ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ತಾರೆ, ಅದೆಲ್ಲ ಸಸ್ಪೆನ್ಸ್ ಎಲ್ಲ ಹೆಂಗೆ ಟ್ವಿಸ್ಟ್ ಕೊಡುತ್ತಾ? ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತುಂಬ ಕ್ಯಾರಿ ಮಾಡುತ್ತೆ. ಅದ್ರ ತಪ್ಪೇನೇನಿಲ್ಲ, ಮಿಸ್ಸೇ ಆಗಲ್ಲ ನಿಮಗೆ. ಅಂದ್ರೆ ನೆಕ್ಸ್ಟ್ ಸೀನ್ ಏನಾಗುತ್ತೆ, ನೆಕ್ಸ್ಟ್ ಸೀನ್ ಏನಾಗುತ್ತೆ, ತುಂಬ ಇಂಪ್ರೆಸಿವ್ ಆಗಿದೆ. ಸೊ ಎಲ್ಲರೂ ಬಂದು ಫ್ಯಾಮಿಲಿ ಆಡಿಯನ್ಸ್ ಬಂದು ತುಂಬ ಸಿನಿಮಾ ಎಂಜಾಯ್ ಮಾಡ್ಬೋದು, ಆ ಥ್ರಿಲ್ಲಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕಾಮನ್ ಆಡಿಯನ್ಸ್ ಕೂಡ ಇಷ್ಟ ಆಗುತ್ತೆ. ತುಂಬ ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಿಮಗೆ ಆ ರೆಕಾರ್ಡಿಂಗ್ ಆಗಲಿ ಅಥವಾ ಈ ಕ್ಯಾಮ್ರಾ ವರ್ಕ್ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ಕ್ಯಾರಿ ಮಾಡುತ್ತೆ ನೋಡಿ. ಆಮೇಲೆ ಸ್ಟೋರಿ, ಆಮೇಲೆ ನೆಕ್ಸ್ಟ್ ಸೀನ್ ತುಂಬ ಇದು ಇದೆಯಲ್ಲ, ದಮ್ ಎಂಡಿಂಗ್ವರೆಗೂ ತುಂಬ ಕ್ಯಾರಿ ಆಗಿದೆ. ಸುಕೃತವಾಗಿ ಅವರು ಹೇಗೆ ಮಾಡಿದ್ದಾರೆ? ಅವರು ಆ್ಯಕ್ಟಿಂಗ್ ತುಂಬ ಇಂಪ್ರೆಸ್ ಆಗುತ್ತೆ. ಸ್ಟಾರ್ಟಿಂಗಿನ ಮಚ್ಚಿಟ್ಕೊಂಡು ಕಟ್ ಮಾಡಿದಾಗ ಯಾಕಂದ್ರೆ ಇವರೇನೋ ವಿಲನ್ ಅಂತ ಅನ್ಸ್ಬಿಡುತ್ತೆ. ಬಟ್ ಆ ವಿಲನ್ ಅವರಲ್ಲ. ಬಟ್ ಎಂಡಿಂಗ್ ಎಲ್ಲ ಇರೋದು ಆ ಚಿಕ್ಕ ಪಕ್ಕದಲ್ಲಿ ಇರೋ ಒಂದು ಕ್ಯಾರಿ ವಿಲನ್ ಇದೆಯಲ್ಲ, ಅದು
ಅಯ್ಯೋ ಇವರನ್ನ ಅನ್ಸ್ಬಿಟ್ಟು ಆ ಥ್ರಿಲ್ಲಿಂಗ್ ಸಿಗುತ್ತೆ ನಿಮಗೆ.